ಈ ವ್ಯಕ್ತಿ ಹೆಸರು ವಾರನ್ ಬಫೆಟ್ ಅಂತ. ಇವ್ರದ್ದು ಟೋಟಲ್ ನೆಟ್ವರ್ತು $140 ಬಿಲಿಯನ್. ಈ ವ್ಯಕ್ತಿ ದುಡಿದಿರೋ ಎಂಟೈರ್ ದುಡ್ಡು ಸ್ಟಾಕ್ ಮಾರ್ಕೆಟಿಂದಾನೆ, ಪ್ಯೂರ್ ಇನ್ವೆಸ್ಟ್ಮೆಂಟಿಂದಾನೆ. ಈ ವಾರನ್ ಬಫೆಟ್ನ ಒಬ್ಬರು ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನೀವು ಇಷ್ಟೊಂದು ರಿಚ್ ಆಗೋದಕ್ಕೆ ಏನು ಕಾರಣ, ನೀವು ಇಷ್ಟೊಂದು ದುಡ್ಡು ಮಾಡೋದಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಅವಾಗ ವಾರನ್ ಬಫೆಟ್ ಒಂದು ಬುಕ್ ಸಜೆಸ್ಟ್ ಮಾಡ್ತಾರೆ. ಆ ಬುಕ್ ಹೆಸರೇ ದ ಇಂಟೆಲಿಜೆಂಟ್ ಇನ್ವೆಸ್ಟರ್. ವಾರನ್ ಬಫೆಟ್ ಹೇಳ್ತಾರೆ, ನೀವು ಈ ಪೂರ್ತಿ ಬುಕ್ ಓದದೇ ಇದ್ರೂ ಪರವಾಗಿಲ್ಲ, ನೀವು ಈ ಬುಕ್ಕಲ್ಲಿ ಎರಡು ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟು, ಆ 2 ಚಾಪ್ಟರ್ ಓದಿದ್ರೆ ಸಾಕು, ಅದರಿಂದ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ, ಮತ್ತು ಇದರಿಂದನೂ ನಾನು ಇಷ್ಟೊಂದು ದುಡ್ಡು ಮಾಡಿರೋದು, ನನ್ನ ಲೈಫ್ ಕೂಡ ಚೇಂಜ್ ಆಗಿರೋದು ಅಂತ ವಾರನ್ ಬಫೆಟ್ ಹೇಳಿ. ಹಾಗಾದರೆ ಯಾವುದು ಆ 2 ಚಾಪ್ಟರ್? ಆ 2 ಚಾಪ್ಟರ್ ಏನು ಹೇಳುತ್ತೆ, ಆ 2 ಚಾಪ್ಟರ್ನ ಓದದೇ ಇದ್ದರೆ ನಾವೇನು ಮಿಸ್ ಮಾಡ್ಕೋತೀವಿ ಅಂತ ವೀಡಿಯೋದಲ್ಲಿ ನೋಡೋಣ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಾರನ್ ಬಫೆಟ್ ಅವರು ಚಿಕ್ಕ ವಯಸ್ಸಿಂದನೂ ಅಂದರೆ 11ನೇ ವರ್ಷದಿಂದನೂ ಅವರು ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ಕೊಂಡ್ಬಂದಿರ್ತಾರೆ. ಅವಾಗಲಿಂದನೇ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೆ ಅವರು ಇನ್ವೆಸ್ಟಿಂಗಲ್ಲಿ ತುಂಬ ಸೀರಿಯಸ್ ಆಗಿದೆ ಯಾವಾಗ ಅಂದರೆ 19ನೇ ವಯಸ್ಸಲ್ಲಿ. 19ನೇ ವಯಸ್ಸಲ್ಲಿ ವಾರನ್ ಬಫೆಟ್ ಅವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೂ ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಡೀಪಾಗಿ ಕಲಿಬೇಕು ಅಂತ ಅನಿಸುತ್ತೆ. ಅವಾಗ ಆ ಕಾಲದಲ್ಲಿ ಇದ್ದಿದ್ದು ಒಂದೇ ಒಂದು ಬುಕ್ಕು, ಅದೇ ದ ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ಒಂದೇ ಒಂದು ಬುಕ್ಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೀಪಾಗಿ ಹೇಳುತ್ತೆ. ಅದಕ್ಕೋಸ್ಕರ ಇದನ್ನು ಬೈಬಲ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ. ಇದನ್ನು ಬರೆದಿರೋದು ಬೆಂಜಮಿನ್ ಗ್ರಹಮ್. ಬೆಂಜಮಿನ್ ಗ್ರಹಮ್ ಕೂಡ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವರು. ಇವರು 1894ರಲ್ಲಿ ಲಂಡನ್ನಲ್ಲಿ ಹುಡ್ತಾರೆ. ಇವ್ರು ಹುಟ್ಟಿದ ಒಂದೇ ವರ್ಷಕ್ಕೆ ಇವ್ರ ಪೇರೆಂಟ್ಸು ಅಮೇರಿಕಾದ ನ್ಯೂಯಾರ್ಕ್ ಸಿಟಿಗೆ ಶಿಫ್ಟ್ ಆಗ್ತಾರೆ. ಬೆಂಜಮಿನ್ ಗ್ರಹಮ್ ಅವರು ಚಿಕ್ಕ ವಯಸ್ಸಲ್ಲೇ ತಮ್ಮ ತಂದೆನ ಕಳ್ಕೊತಾರೆ. ಆದರೆ ಇವರು ಸ್ಕೂಲಲ್ಲಿ ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿರ್ತಾರೆ. ಇವರು ತುಂಬ ಚಿಕ್ಕ ವಯಸ್ಸಿಂದಲೇ ತುಂಬ ಚುರುಕಾಗಿರ್ತಾರೆ. ಅದಕ್ಕೋಸ್ಕರ ಇವರಿಗೆ ಸ್ಕಾಲರ್ಶಿಪ್ಪಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ಆವಾಗ ಇವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ತಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾರೆ. ಮುಂದೆ ಹೋಗಿ ಅದೇ ಕಾಲೇಜಲ್ಲೇ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ಇನ್ವೆಸ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇವರು ವಾಲ್ ಸ್ಟ್ರೀಟ್ಗೆ ಬರ್ತಾರೆ. ವಾಲ್ ಸ್ಟ್ರೀಟ್ ಅಂದರೆ ಇವಾಗ ನಮ್ಮ ಮುಂಬೈನಲ್ಲಿ ಇದೆಯಲ್ಲ ದಲಾಲ್ ಸ್ಟ್ರೀಟು, ಅದೇ ರೀತಿ ಅಮೇರಿಕಾದಲ್ಲಿ ವಾಲ್ ಸ್ಟ್ರೀಟ್ ಅನ್ನೋದು ಒಂದು ರೋಡ್. ಈ ರೋಡಲ್ಲಿ ಪೂರ್ತಿ ಸ್ಟಾಕ್ ಬ್ರೋಕರ್ಗಳು ಮತ್ತು ಸ್ಟಾಕ್ನ ಸೆಲ್ ಮಾಡೋರು, ಬೈ ಮಾಡೋರು, ಈ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕೆಲಸಗಳೇ ನಡೀತಾ ಇರುತ್ತೆ. ಇಂಥದ್ರಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಅಲ್ಲಿ ಎಂಟ್ರಿ ಕೊಟ್ಟು ಅವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ 1929ರಲ್ಲಿ ಅಮೇರಿಕಾದಲ್ಲಿ ಒಂದು ಡೌ ಜೋನ್ಸ್ ಅಂತ ಒಂದು ಇಂಡೆಕ್ಸ್ ಇದೆ. ಯಾವ ರೀತಿ ನಮ್ಮ ನಿಫ್ಟಿ 50 ಸೆನ್ಸೆಕ್ಸ್ ಅಂತ ಇಂಡೆಕ್ಸ್ ಇದೆಯಲ್ಲ, ಅದೇ ರೀತಿ ಅಮೇರಿಕಾದಲ್ಲಿ ಡೌ ಜೋನ್ಸ್ ಅನ್ನೋದು ಒಂದು ಇಂಡೆಕ್ಸ್. ಈ ಇಂಡೆಕ್ಸ್ ಕ್ರ್ಯಾಶ್ ಆಗುತ್ತೆ. ಜನ ಬರೋ ದುಡ್ಡನ್ನೆಲ್ಲ ಕಳ್ಕೊತಾರೆ. ಯಾಕಂದರೆ ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಗಟ್ ಫೀಲಿಂಗು, ಟಿಪ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಪೀಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾವುದೇ ರೀತಿ ನಾಲೆಜ್ ಇಲ್ಲದೆ, ಲಾಜಿಕ್ ಇಲ್ಲದೆ, ಬಿಸ್ನೆಸ್ ಅನಲೈಸ್ ಮಾಡದೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದರಿಂದ ಪೀಕ್ ಕ್ರಿಯೇಟ್ ಆಗಿ ಬಬಲ್ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಡೌ ಜೋನ್ಸು ಕ್ರ್ಯಾಶ್ ಆಗುತ್ತೆ. ಇದರಿಂದ ಬರೋ ದುಡ್ಡನ್ನೆಲ್ಲನೂ ಕಳ್ಕೊತಾರೆ. ಅದೇ ರೀತಿ ತುಂಬ ಜನ ಬೀದಿಗೆ ಬರ್ತಾರೆ. ಅದೇ ರೀತಿ ಬೆಂಜಮಿನ್ ಗ್ರಹಮ್ ಅವರು ಕೂಡ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಂಡು ಇವರು ಕೂಡ ರೋಡಿಗೆ ಬರ್ತಾರೆ. ಆದರೆ ಇವರು ಸುಮ್ಮನೆ ಕೂತ್ಕೊಳ್ಳದೆ ಇಷ್ಟು ವರ್ಷ ಏನು ಕಲ್ತಿದ್ದಾರಲ್ಲ ಅದರಿಂದ ಒಂದು ಪ್ಯಾಟರ್ನ ಅನಲೈಸ್ ಮಾಡಿ, ಒಂದು ಪ್ಯಾಟರ್ನ ಅಬ್ಸರ್ವ್ ಮಾಡಿ, ಇವ್ರ ಫೇಲ್ಯೂರ್ನೆಲ್ಲನೂ ಸಕ್ಸಸ್ಸಾಗಿ ಕನ್ವರ್ಟ್ ಮಾಡಿ ಒಂದು ಬುಕ್ ಬರೀತಾರೆ. ಅದೇ ಸೆಕ್ಯೂರಿಟಿ ಅನಾಲಿಸಿಸ್ ಅಂತ. ಮುಂದೆ 1949ರಲ್ಲಿ ಇನ್ನೂ ಒಂದು ಬುಕ್ ಬರೀತಾರೆ. ಅದೇ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ. ಇದೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೀಪಾಗಿ ಹೇಳುತ್ತೆ. ಇದು 2 ಚಾಪ್ಟರ್ನ ಓದಿದರೆ ಸಾಕು, ಇಡೀ ಲೈಫ್ನೇ ಚೇಂಜ್ ಆಗುತ್ತೆ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಅದು ಯಾವ ಚಾಪ್ಟರ್ ಅಂದರೆ ಚಾಪ್ಟರ್ ನಂಬರ್ 8 ಮತ್ತು ಚಾಪ್ಟರ್ ನಂಬರ್ 20. ಇವು 2 ಚಾಪ್ಟರ್ ಓದಿದರೆ ಸಾಕು, ಇದು ಯಾವತ್ತೂ ಚೇಂಜ್ ಆಗಲ್ಲ. ಯಾಕಂದರೆ ಇದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಹ್ಯೂಮನ್ ಎಮೋಷನ್ಸ್ ಬಗ್ಗೆ ಹೇಳುತ್ತೆ. ಅದರಲ್ಲಿ ಚಾಪ್ಟರ್ ನಂಬರ್ 8 ಅದೇ ಮಿಸ್ಟರ್ ಮಾರ್ಕೆಟ್ ಅಂದರೆ ನೀವು ಯಾವುದಾದ್ರೂ ಒಂದು ಸ್ಟೋರ್ ಓಪನ್ ಮಾಡಿದ್ದೀರಾ. ಆ ಸ್ಟೋರು ಒಂದು ಬಿಸ್ನೆಸ್. ಈ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿ ನೀವು ಬಿಸ್ನೆಸ್ ನಡೆಸ್ತಾ ಇರ್ತೀರಾ. ಇನ್ನೊಬ್ಬ ನಿಮ್ಮ ಫ್ರೆಂಡ್ ಹೋಗಿ ಬರ್ತಾನೆ, ಅವತ್ತು ನಿಮ್ಮ ಅಂಗಡಿನಲ್ಲಿ ವ್ಯಾಪಾರ ಚೆನ್ನಾಗಿರುತ್ತೆ. ಅವಾಗ ಬಂದು ಕೇಳ್ತಾನೆ, ನಿನ್ನ ಶೇರ್ ಪ್ರೈಸ್ $100 ಇದೆ, ಕೊಡ್ತೀಯಾ ಅಂತ. ಅವಾಗ ನೀವೇನು ಹೇಳ್ತೀರಾ, ಕೊಡಲ್ಲ ಅಂತ ಕಳಿಸ್ತೀರ. ಮಾರನೇ ದಿನ ಬಿಸ್ನೆಸ್ ನಿಮ್ಗೆ ಸರಿಯಾಗಿ ಆಗಿರಲ್ಲ. ಮತ್ತೆ ಬರ್ತಾನೆ, ನಿಮ್ಮ ಶೇರ್ ಪ್ರೈಸ್ $90 ಇದೆ, ಕೊಡ್ತೀಯಾ ಅಂತ. ಮತ್ತೆ ಇನ್ನೊಂದು ಸಲ ಬರ್ತಾನೆ, $110 ಇದೆ, ಕೊಡ್ತೀಯಾ ಅಂತ. ಇನ್ನೊಂದು ಸಲ ಬರ್ತಾನೆ, $50 ಇದೆ, ಕೊಡ್ತೀಯಾ ಅಂತ. ಈ ರೀತಿ ನೀವು ಯಾವಾಗ ಶೇರ್ ಪ್ರೈಸ್ ಬಂದಾಗ ಹೇಳ್ದಾಗೆಲ್ಲ ನೀವು ಕೊಡ್ಕೊತ ಹೋಗ್ತೀರಾ. ಯಾಕಂದರೆ ನೀವು ಸ್ಟೋರ್ ಓಪನ್ ಮಾಡಿದ್ದು ಹೇಳಿ ಅದಕ್ಕೆ ಹೇಳಿ ಬಿಸ್ನೆಸ್ ಮಾಡೋದಕ್ಕೆ. ಈ ಬಿಸ್ನೆಸ್ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ನಡೆಸ್ತಿರೋದು ಯಾರು ಹೇಳಿ? ಜನಗಳು, ಎಮೋಷನ್ಗಳು. ಸ್ಟಾಕ್ ಮಾರ್ಕೆಟ್ನಂತೂ ಕಂಪ್ಲೀಟಾಗಿ ನಡೆಸ್ತಾ ಇರೋದು ಎಮೋಷನಿಂದನೇ ಸ್ಟಾಕ್ ಮಾರ್ಕೆಟ್ ನಡೀತಾ ಇದೆ. ಈ ಮಿಸ್ಟರ್ ಮಾರ್ಕೆಟ್ ಅನ್ನೋದು ಬೆಂಜಮಿನ್ ಗ್ರಹಮ್ ಅವರು ಒಂದು ಹುಟ್ಟಾಕಿರೋ ಕ್ಯಾರೆಕ್ಟರ್. ಇದು ಮಾರ್ಕೆಟು ನಿಮ್ಗೆ ಡೈಲಿ ಪ್ರೈಸ್ ಹೇಳ್ತಾ ಇರುತ್ತೆ. ನೀವು ಯಾವುದೇ ಶೇರ್ ಪ್ರೈಸ್ ತೆಗೆದ್ರು ಡೈಲಿ ನಿಮ್ಗೆ ಪ್ರೈಸ್ ತೋರಿಸುತ್ತೆ. ಆ ಶೇರಲ್ಲಿ ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಈ ಮಿಸ್ಟರ್ ಮಾರ್ಕೆಟು ಎಮೋಷನು. ಜನಗಳಿಗೆ ಏನಾದರೂ ಪ್ರೈಸ್ ಮೇಲೆ ಹೋಗ್ತಿದ್ರೆ ಆ ಸ್ಟಾಕ್ ಒಳ್ಳೆಯದು ಅಂತ ಅದನ್ನು ಬೈ ಮಾಡ್ತಾರೆ. ಅದೇ ರೀತಿ ಅದೇನಾದರೂ ಕೆಳಗಡೆ ಹೋಗ್ತಾ ಇದ್ದರೆ ಅದನ್ನು ಸೆಲ್ ಮಾಡ್ತಾರೆ. ಯಾವುದೇ ರೀತಿ ಲಾಜಿಕ್ ಇಲ್ಲ. ಇವರು ಬಿಸ್ನೆಸ್ಸು ಬೇರೆ, ಶೇರ್ ಪ್ರೈಸ್ ಬೇರೆ ಅಂತ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ಮಿಶ್ರ ಮಾರ್ಕೆಟ್ ಇರೋದು ನಮ್ಗೆ ಹೆಲ್ಪ್ಗೋಸ್ಕರ ಅಂತ ಬೆಂಜಮಿನ್ ಗ್ರಹಮ್ ಅವರು ಹೇಳ್ತಾರೆ. ಯಾಕಂದರೆ ಎಲ್ಲರೂ ಪ್ರೈಸ್ ಮೇಲೆ ಹೋಗ್ತಿರೋವಾಗ ಬೈ ಮಾಡ್ತಾರೆ, ಅದೇ ಪ್ರೈಸ್ ಕೆಳಗಡೆ ಹೋಗ್ತಿರೋವಾಗ ಸೆಲ್ ಮಾಡ್ತಾರೆ. ಇನ್ವೆಸ್ಟಿಂಗ್ನ ಬೇಸಿಕ್ ರೂಲ್ ಏನು ಹೇಳಿ? ಕೆಳಗಡೆ ಇದ್ದಾಗ ಬೈ ಮಾಡಬೇಕು, ಮೇಲ್ಗಡೆ ಹೋದಾಗ ಸೆಲ್ ಮಾಡಬೇಕು. ಇದು ಇನ್ವೆಸ್ಟಿಂಗ್ನ ಬೇಸಿಕ್ ರೂಲ್. ಬೈ ಲೋ ಸೆಲ್ ಹೈ ಅಂತ. ಆದರೆ ಜನ ಎಲ್ಲರೂ ಉಲ್ಟಾ ಮಾಡ್ತಾರೆ, ಬೈ ಹೈ ಮಾಡ್ತಾರೆ, ಆದರೆ ಸೆಲ್ಲು ಮಾಡ್ತಾರೆ. ಇದರಿಂದನೇ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನಕ್ಕೆ ಲಾಸ್ ಆಗ್ತಾ ಇರೋದು. ಅದಕ್ಕೋಸ್ಕರನೇ ಅಮೆಝಾನ್ ಫೌಂಡರು ಒಂದು ಮಾತು ಹೇಳ್ತಾರೆ. 2000 ಇಸ್ವಿನಲ್ಲಿ .com ಬಬಲ್ ಬಂದಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ .com ಅಂತ ಮುಂದೆ ಇಟ್ಕೊಂಡಿದ್ರೆ ಆ ಕಂಪ್ನಿಗಳೆಲ್ಲ ಮೇಲೋಗೋದು. ಯಾವಾಗ ಟೆಕ್ ಕಂಪ್ನಿಗಳೆಲ್ಲ ಮೇಲೋಗೋದು. ಇದರಿಂದ ಒಂದು ಬಬಲ್ ಕ್ರಿಯೇಟ್ ಆಗಿ ಪೀಕ್ ಹೋಗಿ ಬಬಲ್ ಬ್ಲಾಸ್ಟ್ ಆಗುತ್ತೆ. ಈ ಬಬಲ್ ಬ್ಲಾಸ್ಟ್ ಆದಮೇಲೆ ಅಮೆಝಾನ್ ಶೇರ್ ಪ್ರೈಸು
ಕೇವಲ $1 ಬರುತ್ತೆ. $1 ಇವಾಗ ಎಷ್ಟಿದೆ, $205 ಇದೆ. ಇಷ್ಟೊಂದು ಮೇಲೆ ಹೋಗುತ್ತೆ. ಅಮೆಝಾನ್ ಫೌಂಡರು ಅವಾಗ ಒಂದು ಮಾತು ಹೇಳ್ತಾರೆ, ಸ್ಟಾಕ್ ಈಸ್ ನಾಟ್ ಅ ಕಂಪನಿ ಆ್ಯಂಡ್ ಕಂಪನಿ ಈಸ್ ನಾಟ್ ಅ ಸ್ಟಾಕ್ ಅಂತ. ಅಂದರೆ ಸ್ಟಾಕೇ ಬೇರೆ, ಕಂಪ್ನಿನೇ ಬೇರೆ, ಬಿಸ್ನೆಸ್ಸೇ ಬೇರೆ, ಸ್ಟಾಕ್ ಮಾರ್ಕೆಟಲ್ಲಿರೋ ಶೇರೇ ಬೇರೆ. ಇವೆರಡು ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕಂದರೆ ಸ್ಟಾಕ್ ಪ್ರೈಸ್ನ ಮೇಲೆ ತೊಗೊಂಡು ಹೋಗೋದು ಎಮೋಷನಿಂದ. ತುಂಬ ಜನ ಬಂದರೆ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಸ್ಟಾಕ್ ಮೇಲೆ ಹೋಗುತ್ತೆ, ಅದೇ ರೀತಿ ತುಂಬ ಜನ ಬಂದು ಆ ಶೇರ್ಸ್ನ ಸೆಲ್ ಮಾಡ್ತಾ ಇದ್ದರೆ ಸ್ಟಾಕ್ ಕೆಳಗಡೆ ಬೀಳುತ್ತೆ. ಆದರೆ ಅಮೆಝಾನ್ ಫೌಂಡರ್ ಒಂದು ಮಾತು ಹೇಳ್ತಾರೆ, ನಾನು ಶೇರ್ ಪ್ರೈಸ್ ಕೆಳಗಡೆ ಬಿದ್ದಾಗ ನಾನು ಬಿಸ್ನೆಸ್ಸಲ್ಲಿ ಗ್ರೌಂಡ್ ಲೆವೆಲ್ ಹೋಗಿ ರಿಯಾಲಿಟಿ ಚೆಕ್ ಮಾಡಿದೆ, ಅದರಲ್ಲಿ ಕಸ್ಟಮರ್ಸು, ಸರ್ವಿಸು, ನಮ್ಮದೆಲ್ಲ ಬಿಸ್ನೆಸ್ಸು, ಗ್ರೋತು ಎಲ್ಲ ಕರೆಕ್ಟಾಗಿದೆ, ಎಲ್ಲನೂ ಅಪ್ಪಲ್ಲೇ ಹೋಗ್ತಾ ಇದೆ. ಆದರೆ ಶೇರ್ ಪ್ರೈಸ್ ಯಾಕೆ ಡೌನ್ ಆಯಿತು ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ ಅಂತ ಇವ್ರು ಹೇಳ್ತಾರೆ. ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಏನು ಹೇಳಿ, ನಾವು ಶೇರ್ ಪ್ರೈಸ್ನ ನೋಡುವಂಥ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ನಾವು ಬಿಸ್ನೆಸ್ ಅನಲೈಸ್ ಮಾಡಬೇಕು. ಈ ರೀತಿ ಬಿಸ್ನೆಸ್ ಅನಲೈಸ್ ಮಾಡದೆ ನಾವು ಜಸ್ಟ್ ಮಾರ್ಕೆಟ್ನ ಶೇರ್ ಪ್ರೈಸ್ ನೋಡ್ಕೊಂಡು ಎಂಟ್ರಿ ಆಗಬಾರ್ದು ಅಂತ ಈ ಮಿಶ್ರ ಮಾರ್ಕೆಟ್ ಹೇಳುತ್ತೆ. ಈ ಮಿಶ್ರ ಮಾರ್ಕೆಟು ಡೈಲಿ ಒಂದು ಪ್ರೈಸ್ ತಂದು ಹೇಳುತ್ತೆ. ಇದನ್ನೇ ಚಾಪ್ಟರ್ ನಂಬರ್ 8 ಹೇಳಿರೋದು, ಎಮೋಷನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ, ಮತ್ತು ರಿಯಾಲಿಟಿನ ಚೆಕ್ ಮಾಡಬೇಕು, ನಾವು ಲಾಜಿಕ್ಕಾಗಿ ಥಿಂಕ್ ಮಾಡಬೇಕು ಅಂತ ವಾರನ್ ಬಫೆಟ್ ಅವರು ಈ ಚಾಪ್ಟರಲ್ಲಿ ಓದಿ ನಮ್ಗೆ ಹೇಳಿದ್ದಾರೆ. ಅದೇ ರೀತಿ ಬೆಂಜಮಿನ್ ಗ್ರಾಮ್ ಅವರು ಮಿಶ್ರ ಮಾರ್ಕೆಟ್ನ ಇಂಟ್ರೊಡ್ಯೂಸ್ ಮಾಡಿರೋ ಕಾರಣನೇ ಇದಕ್ಕೆ. ಎರಡನೇ ಚಾಪ್ಟರ್ ಯಾವುದು ಅಂದರೆ ಚಾಪ್ಟರ್ ನಂಬರ್ 20. ಈ ಚಾಪ್ಟರ್ ನಂಬರ್ 20 ಏನು ಹೇಳುತ್ತೆ ಅಂದರೆ ಮಾರ್ಜಿನ್ ಆಫ್ ಸೇಫ್ಟಿ. ಅಂದರೆ ಯಾವುದೇ ಒಂದು ಅಸೆಟ್ನ ಪ್ರೈಸು $100 ಇದೆ ಅಂದರೆ ನೀವು ಅದನ್ನು $60, $70 ಅಂದರೆ ಅಂಡರ್ ವ್ಯಾಲ್ಯೂಡಲ್ಲಿ ಬೈ ಮಾಡಿದ್ದೀರಾ ಅಂದರೆ ಆವಾಗ ನಾಳೆ ನಿಮ್ಮ ಅನಾಲಿಸಿಸ್ ತಪ್ಪಾದರೂ ಕೂಡ ನಿಮಗೆ ಲಾಸ್ ಆಗೋಲ್ಲ. ಇದನ್ನೇ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಯಾವಾಗ ಪ್ರೈಸ್ ಕಡಿಮೆ ಇರ್ತೈತೆ ಆವಾಗ ಬೈ ಮಾಡಿದ್ರೇ ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಆವಾಗ ನಿಮ್ಮ ಅನಾಲಿಸಿಸ್ ರಾಂಗ್ ಆದರೂ ಕೂಡ ನೀವು ಜಾಸ್ತಿ ದುಡ್ಡು ಕಳ್ಕೊಳ್ಳಲ್ಲ, ನೀವು ಮಾರ್ಜಿನ್ ಆಫ್ ಸೇಫ್ಟಿನ ಯೂಸ್ ಮಾಡ್ತಾ ಇರ್ತೀರ. ಇದನ್ನೇ ಚಿಕ್ಕ ವಯಸ್ಸಿಂದ ನಾನು ವಾರನ್ ಬಫೆಟ್ ಅವ್ರು ಫಾಲೋ ಮಾಡ್ಕೊಂಬಂದಿರೋದು, ಅದಕ್ಕೋಸ್ಕರ ಇಷ್ಟು ದುಡ್ಡು ಮಾಡಿರೋದು ಅವರು. ನೀವು ಅನ್ಕೋಬೋದು ಕೆಳಗಡೆ ಬಿದ್ದಾಗ ಎಲ್ಲರೂ ಬೈ ಮಾಡಬೇಕು ಅಂತ ಗೊತ್ತಿದೆ, ಈಗ ಆಲ್ರೆಡಿ ಎಲ್ಲ ಕಡೆನೂ ಗೊತ್ತಿದೆ. ಎಲ್ಲರೂ ಕೆಳಗಡೆ ಇದ್ದಾಗ ಬೈ ಮಾಡೋಕೆ ಹೋದರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಕೆಳಗಡೆ ಬೀಳೋದು, ಎಲ್ಲನೂ ಮೇಲೆ ಹೋಗುತ್ತೆ ಅಂತ ನೀವು ಒಂಥರ ಲಾಜಿಕ್ಕಾಗಿ ಯೋಚನೆ ಮಾಡಿ. ನಿಮ್ಗೆ ಅನ್ಸುತ್ತೆ ನಿಮ್ಮ ತಲೆಯಲ್ಲಿ ಡೇಟಾ ಇದೆ, ಬೆಂಜಮಿನ್ ಗ್ರಾಮ್ ಅವರು ಈ ರೀತಿ ಬುಕ್ ಬರೆದಿದ್ದಾರೆ, ಈ ಬುಕ್ಕನ್ನು ಓದಿದ ಮೇಲೂ ಕೂಡ ನೀವೇನಾದರೂ ರಿಯಲಾಗಿ ದುಡ್ಡು ಇನ್ವೆಸ್ಟ್ ಮಾಡಿರ್ತೀರ, ಅವಾಗ ಕೆಳಗಡೆ ಬಿದ್ದರೆ ಇನ್ನೂ ಬೈ ಮಾಡ್ತೀರಾ, ಮತ್ತೆ ಕೆಳಗಡೆ ಬಿದ್ದರೆ ಇನ್ನೂ ಕೆಳಗಡೆ ಬಿದ್ದರೆ ಆ ಕೆಳಗಡೆ ಬೀಳ್ತಾನೆ ಇದ್ದರೆ ಎಲ್ಲಿರುತ್ತೆ ನಿಮ್ಮ ಕಾನ್ಫಿಡೆನ್ಸ್? ಎಮೋಷನ್ನ ಜಾಸ್ತಿ ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲರೂ ಕಂಟ್ರೋಲ್ ಮಾಡೋಗಿದ್ದರೆ ಸ್ಟಾಕ್ ಮಾರ್ಕೆಟಿಂದ ಎಲ್ಲರೂ ದುಡ್ಡು ಮಾಡಿರೋರು. ಎಲ್ಲರೂ ಯಾಕೆ ದುಡ್ಡು ಮಾಡೋಕ್ಕಾಗಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಇದೇ ಕಾರಣಕ್ಕೋಸ್ಕರ ಇಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರಬೇಕು. ಯಾರು ಎಮೋಷನ್ನ ಕಂಟ್ರೋಲ್ ಮಾಡ್ಕೋತಾರೆ ಅವರೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು. ಮತ್ತು ನಿಮ್ಗೆ ಅನಿಸ್ತಿರ್ಬೋದು $100 ಇರೋ ಶೇರ್ ಪ್ರೈಸ್ನ $60-70 ಯಾರು ಕೊಟ್ಟೋಗ್ತಾರೆ ಅಂತ. ಪ್ಯಾನಿಕ್ ಟೈಮಲ್ಲಿ ಎಲ್ಲರೂ ಕೊಟ್ಟೋಗ್ತಾರೆ. ಇವಾಗ ಯಾವುದಾದ್ರೂ ಒಂದು IT ಇಂಡಸ್ಟ್ರಿ ಕೊಲಾಪ್ಸ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. IT ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂದರೆ IT ಇಂಡಸ್ಟ್ರಿನಲ್ಲಿರೋ ಎಲ್ಲ ಕಂಪ್ನಿಗಳು ಕೆಳಗಡೆ ಬೀಳೋಕ್ಕೆ ಶುರು ಆಗ್ತವೆ. ಏನಾದರೂ ಬ್ಯಾಡ್ ನ್ಯೂಸ್ ಬಂದರೆ ಅದು TCS ಆಗಲಿ, ಇನ್ಫೋಸಿಸ್ ಆಗಲಿ, ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಬೀಳೋಕ್ಕೆ ಶುರು ಆಗ್ತವೆ. ಅದರಲ್ಲಿ ನಿಜವಾಗ್ಲೂ ಯಾವ ಕಂಪ್ನಿ ಬ್ಯಾಂಕ್ರಪ್ಟ್ ಆಗಿದೆ, ಯಾವ ಕಂಪ್ನಿ ಬಗ್ಗೆ ಬ್ಯಾಡ್ ನ್ಯೂಸ್ ಬಂದಿದೆ ಗೊತ್ತಿಲ್ಲ. ಒಟ್ಟು ಮಾರ್ಕೆಟಲ್ಲಿ ಏನಾದರೂ IT ಇಂಡಸ್ಟ್ರಿ ಮೇಲೆ ಬ್ಯಾಡ್ ಒಪಿನಿಯನ್ ಬಂತು ಅಂದರೆ ಎಲ್ಲ ಕಂಪ್ನಿಗಳು ಬೀಳೋದಕ್ಕೆ ಶುರು ಆಗ್ತವೆ. ಅಂಥ ಟೈಮಲ್ಲಿ ನಾವು ಒಳ್ಳೆ ಕಂಪ್ನಿನ ಮಾತ್ರ ಬೈ ಮಾಡಬೇಕು ಅನ್ನೋದು ಈ ಮಾರ್ಜಿನ್ ಆಫ್ ಸೇಫ್ಟಿ. ಅಂಥ ಟೈಮಲ್ಲಿ ನಮ್ಗೆ ಅಂಥ ಆಪರ್ಚುನಿಟಿ ಸಿಗುತ್ತೆ. ಎವ್ರಿ 3-4 ಇಯರ್ಸ್ಗೋಸ್ಕರ ಮಾರ್ಕೆಟ್ಗೆ 10-15% ಕ್ರಾಶ್ ಆಗಾಗುತ್ತೆ, ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಜಸ್ಟ್ ನಾವು ಆಪರ್ಚುನಿಟಿನ ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಇದನ್ನೇ ವಾರನ್ ಬಫೆಟ್ ಅವರಾಗಲಿ, ಬೆಂಜಮಿನ್ ಗ್ರಾಮ್ ಅವರಾಗಲಿ ಇಷ್ಟು ದಿವಸ ಫಾಲೋ ಮಾಡ್ಕೊಂಡ್ಬಂದಿರೋದು. ಬೆಂಜಮಿನ್ ಗ್ರಾಮ್ ಅವ್ರನ್ನ ವಾರನ್ ಬಫೆಟ್ ಅವರು ಟೀಚರ್ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಗುರುಗಳಂದರೆ ಬೆಂಜಮಿನ್ ಗ್ರಾಮ್ ಅವರು. ವಾರನ್ ಬಫೆಟ್ ಅವರು ಮುಂಚೆಯಿಂದ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರನೇ ವಾರನ್ ಬಫೆಟ್ ಅವರು $140 ಬಿಲಿಯನ್ ಕೇವಲ ಬರೀ ಸ್ಟಾಕ್ ಮಾರ್ಕೆಟಿಂದನೇ ಇಷ್ಟೊಂದು ವೆಲ್ತ್ನ ಕ್ರಿಯೇಟ್ ಮಾಡಿರೋದು. ಈ ಬುಕ್ನ ಬರೆದಿರೋದು ಒಂದು 80-90 ವರ್ಷದ ಹಿಂದ್ಗಡೆನೇ ಈ ಬುಕ್ನ ಬರೆದಿರೋದು. ಅವಾಗಿಂದನೂ ಮನುಷ್ಯನ ಎಮೋಷನ್ ಯಾವ ರೀತಿ ಇದೆಯೋ ಇವಾಗಲೂ ಕೂಡ ಮನುಷ್ಯನ ಎಮೋಷನ್ ಅದೇ ರೀತಿ ಇದೆ. ಅವಾಗ ಜನರು ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು, ಟಿಪ್ ತೊಗೊಂಡು ಬೇರೆಯವ್ರಿಗೆ ಹೇಳೋ ಇನ್ಫ್ಲೂಯೆನ್ಸ್ ತೊಗೊಂಡು ಯಾವ ರೀತಿ ಇನ್ವೆಸ್ಟ್ ಮಾಡ್ತಿದ್ರು, ಇವತ್ತು ಕೂಡ ಅದೇ ರೀತಿಯೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವಾಗ ಯಾವ ರೀತಿ ಪ್ಯಾನಿಕರಿಯಲ್ಲಿ ಸೆಲ್ ಮಾಡ್ತಿದ್ರು, ಇವಾಗಲೂ ಕೂಡ ಅದೇ ರೀತಿ ಪ್ಯಾನಿಕಲ್ಲೇ ಸೆಲ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಲಾಜಿಕ್ ಇಲ್ಲ, ಅನಾಲಿಸಿಸ್ ಇಲ್ಲ. ಯಾರಿಗೆ ಬೇಕಾದರೂ ಯಾರಾದರೂ ಶೇರ್ ಬಗ್ಗೆ ಬಂದು ಮಾತಾಡಿದ್ರೆ ಅಲ್ಲಿ ಇನ್ವೆಸ್ಟ್ ಮಾಡೋದು, ಯಾರಾದರೂ ಬಂದು ಇದನ್ನು ಸೆಲ್ ಮಾಡೋ ಅಂದರೆ ಸೆಲ್ ಮಾಡೋದು, ಇದೇ ರೀತಿಯೇ ಮಾಡ್ತಾ ಇದ್ದಾರೆ. ತುಂಬ ಜನ ಈಗಲೂ ಕೂಡ ಮಿಸ್ಟರ್ ಮಾರ್ಕೆಟ್ನ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಮನುಷ್ಯ ಲಾಜಿಕಾಗಿ ಥಿಂಕ್ ಮಾಡಲ್ಲ, ಎಲ್ಲಿವರೆಗೂ ಮನುಷ್ಯ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಗ್ರೌಂಡ್ ಲೆವೆಲಲ್ಲಿ ಅನಲೈಸ್ ಮಾಡಲ್ಲ, ಅಲ್ಲಿವರೆಗೂ ಮನುಷ್ಯ ಮಿಸ್ಟರ್ ಮಾರ್ಕೆಟ್ ನೋಡಿಕೊಂಡೇ ಪ್ರೈಸ್ನ ಬೈ ಮಾಡ್ತಾ ಇರ್ತಾನೆ, ಮಿಸ್ಟರ್ ಮಾರ್ಕೆಟ್ ನೋಡ್ಕೊಂಡೇ ಬೈ ಸೆಲ್ ಮಾಡ್ತಾ ಇರ್ತಾನೆ. ಇದು ತಪ್ಪಲಿ ಅಂತಲೇ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋ ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ. ಈ ವಾರ್ನ ಡ್ಯೂಟೋ ಟೈಮಲ್ಲಿ ಇಂಥ ಟೈಮಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದಿರುತ್ತೆ. ಇವಾಗ ರೀಸೆಂಟಾಗಿ ಮಾರ್ಕೆಟ್ ರಿಕವರಿ ಆಗ್ತಾ ಇದೆ. ಇಂಥ ಟೈಮಲ್ಲಿ ಈ ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ವಿಡಿಯೋದಿಂದ ನೀವೇನಾದರೂ ಕಲ್ತಿದ್ರೆ ಏನು ಕಲ್ತಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.